Hello everyone, welcome to Triple T Academy DCT class. In the last class, we discussed about AC current. What is mean by AC current andre eno, next DC current andre eno, comparison between AC ಮತ್ತು DC ಅದನ್ನು ನೋಡಿದ್ದೀವಿ. So in today's sections, we will discuss about Ohm's law. Okay, so electrical ನಲ್ಲಿ ಬೇಸಿಕ್ಸ್ ಓಕೆ ಒಂದು ಫಂಡಮೆಂಟಲ್ಸ್ ಲಾ ಅಂದರೆ ಇದು ಓಮ್ಸ್ ಲಾ ಅಂತೀವಿ. ಆಲ್ರೆಡಿ ನೀವು ಸ್ಕೂಲ್ಸ್ನಲ್ಲಿ ಏನಾಗುತ್ತೆ ಅಂದರೆ ಓದಿದ್ದೀರಾ. ಸೊ ಓಮ್ಸ್ ಲಾ, ಡಿಫೈನ್ ಓಮ್ಸ್ ಲಾ ಕೇಳಿರ್ಬೋದು. ಓಕೆ, ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಇನ್ ದಿಸ್ ಚಾಪ್ಟರ್ಸ್. ಬೇಸ್ಡ್ ಆನ್ ಓಮ್ಸ್ ಲಾ ಏನಾಗುತ್ತೆ ಅಂದರೆ ನಮಗೆ ನ್ಯೂಮರಿಕಲ್ಸ್ನೂ ಕೇಳ್ತಾರೆ. ಓಕೆ, ಸಿಂಪಲ್ ಫಾರ್ಮುಲಾ ಇರುತ್ತೆ. ಆ ಫಾರ್ಮುಲಾನಲ್ಲಿ ಲೈಕ್ ಅಕಾರ್ಡಿಂಗ್ ಟು ದ ಗಿವನ್ ಡೇಟಾ ಯಾವ ವ್ಯಾಲ್ಯೂ ನಮ್ಗೆ ಏನಾಗುತ್ತೆ ಅಂದರೆ ಬರುತ್ತೋ ಅದನ್ನೇ ಸಬ್ಮಿಟ್ ಮಾಡಿ ನಾವು ಆನ್ಸರ್ನ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ದ ಸ್ಟೇಟ್ಮೆಂಟ್ ನೋಡಿದ್ರೆ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಸರ್ಕ್ಯೂಟ್. ಓಕೆ, ಒಂದು ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ಫ್ಲೋ ಆಗುತ್ತೆ. ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಸರ್ಕ್ಯೂಟ್ ದಟ್ ಈಸ್ ಡೈರೆಕ್ಟ್ಲಿ ಪ್ರೊಫೆಷನಲ್ ಟು ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಡೈರೆಕ್ಟ್ಲಿ ಪ್ರೊಫೆಷನಲ್ ಅಂದರೆ ಸಿ ಲಿಸನ್, ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಸರ್ಕ್ಯೂಟ್, ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರೊಫೆಷನಲ್ ಟು ದ ವೋಲ್ಟೇಜ್. ಸೊ ವಾಟ್ ಈಸ್ ಮೀನ್ ಬೈ ಡೈರೆಕ್ಟ್ಲಿ ಪ್ರೊಫೆಷನಲ್ ಅಂದರೆ ಇಫ್ ಕರೆಂಟ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ವೋಲ್ಟೇಜ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಆರ್ ಅದರ್ವೈಸ್ ಕರೆಂಟ್ ವ್ಯಾಲ್ಯೂ ಡಿಕ್ರೀಸ್ ಆದರೆ ವೋಲ್ಟೇಜ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಡಿಕ್ರೀಸ್ ಆಗುತ್ತೆ. ಸೊ ಈ ಕಾನ್ಸೆಪ್ಟ್ ಏನಂತೀವಿ ಅಂದರೆ ಡೈರೆಕ್ಟ್ಲಿ ಪ್ರೊಫೆಷನಲ್ ಅಂತೀವಿ. ಸೊ ಡೈರೆಕ್ಟ್ಲಿ ಪ್ರೊಫೆಷನಲ್ ಅಂದರೆ ಸೊ ಲೆಫ್ಟ್ ಸೈಡ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ರೈಟ್ ಸೈಡು ಇನ್ಕ್ರೀಸ್ ಆಗಬೇಕು. ಓಕೆ, ಇಲ್ಲ ಲೆಫ್ಟ್ ಸೈಡ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಲೈಕ್ ಡಿಕ್ರೀಸ್ ಆದರೆ ರೈಟ್ ಸೈಡ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಡಿಕ್ರೀಸ್ ಆಗಬೇಕು. ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಸರ್ಕ್ಯೂಟ್ ವಿಚ್ ಈಸ್ ಡೈರೆಕ್ಟ್ಲಿ ಪ್ರೊಫೆಷನಲ್ ಟು ದ ವೋಲ್ಟೇಜ್ ಆರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತೀವಿ. ಓಕೆ, ಸೊ ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಡೈರೆಕ್ಟ್ಲಿ ಪ್ರೊಫೆಷನಲ್ ಟು ವೋಲ್ಟೇಜ್. ನೆಕ್ಸ್ಟ್ ದಟ್ ಕರೆಂಟ್ ಈಸ್ ಇನ್ವರ್ಸ್ಲಿ ಪ್ರೊಫೆಷನಲ್ ಟು ದ ರೆಸಿಸ್ಟೆನ್ಸ್ ಅಂತೀವಿ. ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ವೋಲ್ಟೇಜ್ಗೆ ಡೈರೆಕ್ಟ್ಲಿ ಪ್ರೊಫೆಷನಲ್ ಇರುತ್ತೆ, ರೆಸಿಸ್ಟೆನ್ಸ್ಗೆ ಏನಾಗುತ್ತೆ ಅಂದರೆ ಇನ್ವರ್ಸ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆದರೆ ವೋಲ್ಟೇಜ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಇಲ್ಲ ಅಂದರೆ ಕರೆಂಟ್ ವ್ಯಾಲ್ಯೂ ಡಿಕ್ರೀಸ್ ಆದರೆ ವೋಲ್ಟೇಜ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಡಿಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ ದ ಕರೆಂಟ್ ಈಸ್ ಇನ್ವರ್ಸ್ಲಿ ಪ್ರೊಫೆಷನಲ್ ಟು ರೆಸಿಸ್ಟೆನ್ಸ್ ಅಂತೀವಿ. ಇನ್ವರ್ಸ್ಲಿ ಪ್ರೊಫೆಷನಲ್ ಅಂದರೆ ಫಾರ್ ಎಕ್ಸಾಂಪಲ್ ಕರೆಂಟ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಆರ್ ಅದರ್ವೈಸ್ ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಡಿಕ್ರೀಸ್ ಆಗುತ್ತೆ ಇಟ್ಕೊಳ್ಳಿ, ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ. ಸೊ ಡೈರೆಕ್ಟ್ಲಿ ಪ್ರೊಫೆಷನಲ್ ಅಂದರೆ ಏನು, ಇನ್ವರ್ಸ್ಲಿ ಪ್ರೊಫೆಷನಲ್ ಅಂದರೆ. ಸೊ ಡೈರೆಕ್ಟ್ಲಿ ಪ್ರೊಫೆಷನಲ್ ಅಂದರೆ ಲೆಫ್ಟ್ ಸೈಡ್ ಇನ್ಕ್ರೀಸ್ ಆದರೆ ರೈಟ್ ಸೈಡ್ ವ್ಯಾಲ್ಯೂ ಅದನ್ನು ಇನ್ಕ್ರೀಸ್ ಆಗುತ್ತೆ. ಇನ್ವರ್ಸ್ಲಿ ಪ್ರೊಫೆಷನಲ್ ಅಂದರೆ ಆಪೋಸಿಟ್, ಈಗ ಲೆಫ್ಟ್ ಸೈಡ್ ಇರೋ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ರೈಟ್ ಸೈಡ್ ಇರೋದು ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಓಕೆ, ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಸರ್ಕ್ಯೂಟ್ ವಿಚ್ ಈಸ್ ಡೈರೆಕ್ಟ್ಲಿ ಪ್ರೊಫೆಷನಲ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆರ್ ವೋಲ್ಟೇಜ್ ಅಂತೀವಿ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಲ್ಲ ವೋಲ್ಟೇಜ್ ಅಂತೀವಿ. ಆ್ಯಂಡ್ ಇನ್ವರ್ಸ್ಲಿ ಪ್ರೊಫೆಷನಲ್ ಟು ದ ರೆಸಿಸ್ಟೆನ್ಸ್ ವ್ಯಾಲ್ಯೂ. ಸೊ ರೆಸಿಸ್ಟೆನ್ಸ್ಗೆ ಏನಾಗುತ್ತೆ ಅಂದರೆ ಇನ್ವರ್ಸ್ಲಿ ಪ್ರೊಫೆಷನಲ್ ಇರುತ್ತೆ. ಸೊ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರೊಫೆಷನಲ್ ಟು ವೋಲ್ಟೇಜ್ ಆ್ಯಂಡ್ ಇನ್ವರ್ಸ್ಲಿ ಪ್ರೊಫೆಷನಲ್ ಟು ರೆಸಿಸ್ಟೆನ್ಸ್ ವಿತ್ ಕಾನ್ಸ್ಟೆಂಟ್ ಟೆಂಪ್ರೇಚರ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ವಿತ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಆಗುತ್ತೆ. ದ ಓಮ್ಸ್ ಲಾ ಏನಾಗುತ್ತೆ ಅಂದರೆ ಅಪ್ಲಿಕಬಲ್ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಮಾತ್ರ. ಇನ್ ಕೇಸ್ ನನ್ನ ಟೆಂಪ್ರೇಚರ್ ಏನಾಗುತ್ತೆ ಅಂದರೆ ಇದರ ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡಿದ್ರೆ ಅದ್ರದ್ದು ರೆಸಿಸ್ಟಿವಿಟಿ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಚೇಂಜಸ್ ಆಗುತ್ತೆ. ದ ಓಮ್ಸ್ ಲಾ ಕ್ವಶನಲ್ಲಿ ಕೇಳ್ಬೋದು, ದ ಓಮ್ಸ್ ಲಾ ಈಸ್ ಅಪ್ಲಿಕಬಲ್ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್. ಇದು ಇಂಪಾರ್ಟೆಂಟ್. ಹೈ ಟೆಂಪ್ರೇಚರಾ ಇಲ್ಲ ಮೀಡಿಯಮ್ ಟೆಂಪ್ರೇಚರಾ ಇಲ್ಲ ಕಾನ್ಸ್ಟೆಂಟಾ ಈ ಥರ ಕೇಳ್ತಾರೆ. ದ ಓಮ್ಸ್ ಲಾ ಈಸ್ ಅಪ್ಲಿಕಬಲ್ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್. ಓಕೆ, ಸ್ಟೇಟ್ಮೆಂಟ್ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, ಲಿಸನ್. ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಸರ್ಕ್ಯೂಟ್ which is directly proportional to the potential difference or voltage. ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ವೋಲ್ಟೇಜ್ಗೆ ಡೈರೆಕ್ಟ್ಲಿ ಪ್ರೊಫೆಷನಲ್ ಇರುತ್ತೆ, ರೆಸಿಸ್ಟೆನ್ಸ್ಗೆ ಏನಾಗುತ್ತೆ ಅಂದರೆ ಇನ್ವರ್ಸ್ಲಿ ಪ್ರೊಫೆಷನಲ್ ಇರುತ್ತೆ. ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ಪ್ರೆಷರ್ ಮತ್ತು ಟೆಂಪ್ರೇಚರ್ ಏನಾಗುತ್ತೆ ಅಂದರೆ ಕಾನ್ಸ್ಟೆಂಟ್ ಆಗಿರಬೇಕು. ಇದು ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಆಲ್ವೇಸ್ ದ ಸ್ಲೋಪ್ ಆಫ್ ದ ಲೈನ್ ಡ್ರಾನ್ ಫಾರ್ ಓಮ್ಸ್ ಲಾ ಈಸ್ ದಟ್ ರೆಪ್ರೆಸೆಂಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಅಂತೀವಿ. ಈ ಗ್ರಾಫ್ನಲ್ಲಿ ನೋಡಿದ್ರೆ ಲಿಸನ್, ನೋಡಿ. ಸೊ ಓಮ್ಸ್ ಲಾ. ಓಕೆ, ಸೊ ಓಮ್ಸ್ ಲಾ ಹೆಂಗೆ ಡಿಫೈನ್ ಮಾಡ್ತೀವಿ ಅಂದರೆ ಒಂದು ಟ್ರೈಯಾಂಗಲ್ ಶೇಪ್ನಲ್ಲಿ ಏನಾಗುತ್ತೆ ಅಂದರೆ ರೆಪ್ರೆಸೆಂಟ್ ಮಾಡ್ತೀವಿ. ಇದನ್ನು ಮ್ಯಾಜಿಕ್ ಟ್ರೈಯಾಂಗಲ್ ಅಂತೀವಿ. ಓಕೆ, ಸೊ ಇಲ್ಲಿ ವಿ ಅಂದರೆ ವೋಲ್ಟೇಜ್, ವಿ ಮೀನ್ಸ್ ವೋಲ್ಟೇಜ್. ನೆಕ್ಸ್ಟ್ ಐ ಅಂದರೆ ಕರೆಂಟ್, ಐ ಅಂದರೆ ಕರೆಂಟ್ ವ್ಯಾಲ್ಯೂ, ಆರ್ ಅಂದರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ. ಸೊ ವೋಲ್ಟೇಜ್ ಇಸ್ ಮೆಷರ್ಡ್ ಇನ್ ವಿ, ವೋಲ್ಟಲ್ಲಿ ಮೆಷರ್ ಮಾಡ್ತೀವಿ. ದ ಕರೆಂಟ್ ಯೂನಿಟ್ ನೋಡಿದ್ರೆ ಎಸ್ ಐ ಯೂನಿಟ್ ಆಫ್ ಕರೆಂಟ್ ಈಸ್ ಆಂಪಿಯರ್. ಫಾರ್ ಎಕ್ಸಾಂಪಲ್ ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ 5 ಆಂಪಿಯರ್, 6 ಆಂಪಿಯರ್ ಆ ಥರ ಕೊಡ್ತೀವಿ. ನೆಕ್ಸ್ಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ, ಸೊ ಅದರ ಎಸ್ ಐ ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಇಸ್ ಓಮ್ಸ್ ಅಂತೀವಿ. ಓಕೆ, ಸೊ ಇದೇನಾಗುತ್ತೆ ಅಂದರೆ ವಿ ಈಕ್ವಲ್ ಟು ಐ ಇಂಟು ಆರ್. ಸೊ ಇದರದ್ದು ಫಾರ್ಮುಲಾಸ್ ನೋಡಿದ್ರೆ ವಿ ಈಕ್ವಲ್ ಟು ಐ ಇಂಟು ಆರ್. ಸೊ ವಿ ಅಂದರೆ ವೋಲ್ಟೇಜ್, ನೆಕ್ಸ್ಟ್ ಐ ಅಂದರೆ ಕರೆಂಟ್, ಆರ್ ಅಂದರೆ ರೆಸಿಸ್ಟೆನ್ಸ್. ಓಕೆ, ಸೊ ಇದು ಯಾವ ಶೇಪ್ನಲ್ಲಿ ಇದನ್ನು ಕೇಳಿದ್ರೆ
ಇದು ಟ್ರಯಾಂಗಲ್ ಶೇಪ್ನಲ್ಲಿ ಇದೆ ಅಂತೀವಿ. ಓಕೆನಾ? ಸೊ ಲಿಸನ್. ಸೊ ಈ ಗ್ರಾಫ್ ನೋಡಿ, ಈ ಗ್ರಾಫ್ನಲ್ಲಿ ಏನಾಗುತ್ತೆ ಅಂದರೆ ಲೈಕ್ ಎಕ್ಸ್ ಆ್ಯಕ್ಸಿಸ್ನಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ವ್ಯಾಲ್ಯೂ, ವೈ ಆ್ಯಕ್ಸಿಸ್ನಲ್ಲಿ ಏನಾಗುತ್ತೆ ಅಂದರೆ ವೋಲ್ಟೇಜ್ ವ್ಯಾಲ್ಯೂ. ಓಕೆ, ಸೊ ಈಗ ಕರೆಂಟ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ವೋಲ್ಟೇಜ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ. ದ ಕರೆಂಟ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ವೋಲ್ಟೇಜ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಕರೆಂಟ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಡಿಕ್ರೀಸ್ ಆಗುತ್ತೆ. ದ ಸೆಂಟರ್ ಲೈನ್ ಬರೋದು ಏನಂತೀವಿ? ರೆಸಿಸ್ಟೆನ್ಸ್ ಅಂತೀವಿ. ಓಕೆ, ಸೊ ಎಕ್ಸ್ ಆ್ಯಕ್ಸಿಸ್ನಲ್ಲಿ ಕರೆಂಟ್, ವೈ ಆ್ಯಕ್ಸಿಸ್ನಲ್ಲಿ ವೋಲ್ಟೇಜ್. ನಾನು ಕರೆಂಟ್ ವ್ಯಾಲ್ಯೂ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ವೋಲ್ಟೇಜ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ದ ಸೆಂಟರ್ ಲೈನ್ ಇದೆ ಅಲ್ವಾ, ಇದು ಸ್ಲೋಪ್ ಯಾವ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡುತ್ತಾರೆ ಅಂದರೆ ರೆಸಿಸ್ಟೆನ್ಸ್ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡ್ತೀವಿ. ದ ಓಮ್ಸ್ ಲಾ ಡಿಫೈನ್ಸ್ ದ ರಿಲೇಷನ್ ಬಿಟ್ವೀನ್ ವೋಲ್ಟೇಜ್, ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್. ಇದು ಮೂರಕ್ಕೆ ಇರೋ ರಿಲೇಷನ್ಶಿಪ್ನ ಎಕ್ಸ್ಪ್ಲೈನ್ ಮಾಡೋದನ್ನು ಓಮ್ಸ್ ಲಾ ಅಂತೀವಿ. ಸೊ ಇದ್ರದ್ದು ಫಾರ್ಮುಲಾ ನೋಡಿದ್ರೆ ಲಿಸನ್. ಸೊ ವಿ ಈಕ್ವಲ್ ಟು ಐ ಇಂಟು ಆರ್. ಒಂದು ಸಿಂಪಲ್ ಶಾರ್ಟ್ಕಟ್ ಇದೆ, ಲಿಸನ್. ಸೊ ಇದರಲ್ಲಿ ನೋಡಿ, ಇದು ಒಂದು ಮ್ಯಾಜಿಕ್ ಟ್ರಯಾಂಗಲ್ ಅಂತೀವಿ. ಸೊ ವಿ ನನಗೇನಾಗುತ್ತೆ ಅಂದರೆ ವಿ ವ್ಯಾಲ್ಯೂ ಮಾತ್ರ ಬೇಕು. ಓಕೆ, ಸೊ ಇದ್ರದ್ದು ವ್ಯಾಲ್ಯೂ ಮಾತ್ರ ಬೇಕು ಅಂದರೆ ಇದನ್ನ ಏನಾಗುತ್ತೆ ಅಂದರೆ ಹೈಡ್ ಮಾಡಿ ಇಟ್ಕೊಳ್ಳಿ. ಸೊ ನಮ್ಗೆ ಫಾರ್ಮುಲಾ ಏನಾಗುತ್ತೆ ಅಂದರೆ ವಿ ಈಕ್ವಲ್ ಟು ಐ ಇಂಟು ಆರ್ನಾಗುತ್ತೆ. ಸೊ ವೋಲ್ಟೇಜ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗುತ್ತೆ. ನೆಕ್ಸ್ಟ್ ನನಗೆ ಐ ವ್ಯಾಲ್ಯೂ ಬೇಕು ಅಂದರೆ ಹೈಡ್ ದಿಸ್ ಒನ್. ಓಕೆ, ಐ ವ್ಯಾಲ್ಯೂ ಮಾತ್ರ ಬೇಕಂದರೆ ಹೈಡ್ ದಿಸ್ ಒನ್. ವಿ ಡಿವೈಡ್ ಬೈ ಆರ್ ಆಗುತ್ತೆ. ಸೊ ಐ ಈಕ್ವಲ್ ಟು ವಿ ಡಿವೈಡ್ ಬೈ ಆರ್ ಆಗುತ್ತೆ. ಓಕೆ, ಸೊ ಐ ವ್ಯಾಲ್ಯೂ ಮಾತ್ರ ಬೇಕಂದರೆ ಹೈಡ್ ದಿಸ್ ಒನ್, ಮೇಲೆ ವಿ ಇದೆ, ಡಿವೈಡ್ ಬೈ ಆರ್ ಆಗುತ್ತೆ. ನೆಕ್ಸ್ಟ್ ನನಗೆ ಆರ್ ವ್ಯಾಲ್ಯೂ ಬೇಕು ಅಂದರೆ ಆರ್ ಇದು ಮಾತ್ರ ಹೈಡ್ ಮಾಡ್ಕೊಳ್ಳಿ. ಸೊ ವಿ ಡಿವೈಡ್ ಬೈ ಐ ಆಗುತ್ತೆ. ಆರ್ ಈಕ್ವಲ್ ಟು ವಿ ಡಿವೈಡ್ ಬೈ ಐ ಆಗುತ್ತೆ. ಓಕೆ, ಸೊ ಅಕಾರ್ಡಿಂಗ್ ಟು ಗಿವನ್ ಕ್ವಶನ್ಸ್, ಓಕೆ, ನಮಗೇನಾಗುತ್ತೆ ಅಂದರೆ 3 ಪ್ಯಾರಾಮೀಟರ್ಸ್ ಇದೆ. ಒನ್ ಈಸ್ ವೋಲ್ಟೇಜ್, ಇನ್ನೊಂದು ಕರೆಂಟ್, ಇನ್ನೊಂದು ರೆಸಿಸ್ಟೆನ್ಸ್. ಇದು 3 ಪ್ಯಾರಾಮೀಟರ್ನಲ್ಲಿ ಎನಿ 2 ವ್ಯಾಲ್ಯೂ ಶುಡ್ ಬಿ ಗಿವನ್. ಸರಿನಾ? ಫಾರ್ ಎಕ್ಸಾಂಪಲ್ ವೋಲ್ಟೇಜ್ ಈಕ್ವಲ್ ಟು 5 ವೋಲ್ಟೇಜ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಆರ್ ಈಕ್ವಲ್ ಟು 2 ಆಂಪಿಯರ್. ವಾಟ್ ಈಸ್ ದ ಕರೆಂಟ್ ವ್ಯಾಲ್ಯೂನ ಕೇಳ್ಬೋದು. ಓಕೆ, ಸೊ ನಮ್ಗೆ ಫಾರ್ಮುಲಾ ಏನು? ಐ ಈಕ್ವಲ್ ಟು ವಿ ಬೈ ಆರ್. ಓಕೆ, ಐ ಈಕ್ವಲ್ ಟು ವಿ ಡಿವೈಡ್ ಬೈ ಆರ್. ಸೊ ವಿ ವ್ಯಾಲ್ಯೂ ಏನಾಗುತ್ತೆ? 5 ಡಿವೈಡ್ ಬೈ 2. ಸೊ 5 ಬೈ 2 ಏನಾಗುತ್ತೆ ಅಂದರೆ ಸಿಂಪ್ಲಿಫೈ ಮಾಡಿ, ರಿಮೈನಿಂಗ್ 1 ಆಗುತ್ತೆ. ಸೊ ಪಾಯಿಂಟ್ ಇಟ್ಕೊಂಡು 0 ಮಾಡಿದ್ರೆ ಏನಾಗುತ್ತೆ ಅಂದರೆ 2.5. ಸೊ ಐ ಈಕ್ವಲ್ ಟು 2.5 ಆಂಪಿಯರ್ನಾಗುತ್ತೆ. ಓಕೆ, ಸಿಂಪಲ್ ಕ್ಯಾಲ್ಕುಲೇಷನ್. ಸರಿನಾ? ಸೊ ನಮ್ಗೆ ಏನಾಗುತ್ತೆ ಅಂದರೆ 3 ಪ್ಯಾರಾಮೀಟರ್ಸ್ ಕೊಡ್ತಾರೆ. ಸರಿ, 3 ಪ್ಯಾರಾಮೀಟರ್ಸ್ ಇರುತ್ತೆ. ಸೊ ಔಟ್ ಆಫ್ ದೀಸ್ 3 ಪ್ಯಾರಾಮೀಟರ್ಸ್ ಎನಿ 2 ವ್ಯಾಲ್ಯೂ ಶುಡ್ ಬಿ ಗಿವನ್. ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದ ಅನ್ನೋನ್ ವ್ಯಾಲ್ಯೂ ಬೈ ಯೂಸಿಂಗ್ ದ ಫಾರ್ಮುಲಾ. ಓಕೆ, ಸೊ ವಿ ವ್ಯಾಲ್ಯೂ ಕೇಳಿದ್ರೆ ಐ ಇಂಟು ಆರ್, ಈ ಫಾರ್ಮುಲಾ ಅಪ್ಲೈ ಆಗುತ್ತೆ. ಐ ವ್ಯಾಲ್ಯೂ ಕೇಳಿದ್ರೆ ವಿ ಡಿವೈಡ್ ಬೈ ಆರ್ ಆಗುತ್ತೆ. ನನಗೆ ಆರ್ ವ್ಯಾಲ್ಯೂ ಕೇಳಿದ್ರೆ ವಿ ಡಿವೈಡ್ ಬೈ ಐ ಆಗುತ್ತೆ. ಓಕೆ, ಸೊ ಇದು ಇಂಪಾರ್ಟೆಂಟ್. ಬೇಸ್ಡ್ ಆನ್ ದಿಸ್ ಫಾರ್ಮುಲಾ ದೇ ಮೇ ಕ್ಯಾನ್ ಆಸ್ಕ್ ನ್ಯೂಮರಿಕಲ್ಸ್ ಆಲ್ಸೋ. ಓಕೆ, ಸೊ ನೆಕ್ಸ್ಟ್ ನೋಡಿ, ಒಂದು ಓಮ್ಸ್ ಲಾ ಏನಾಗುತ್ತೆ ಅಂದರೆ ಪ್ರಾಕ್ಟಿಕಲ್ ಆಗಿ. ಸೊ ಪ್ರಾಕ್ಟಿಕಲ್ ಆಗಿ ನೋಡೋಣ. ಸೊ ಲಿಸನ್, ಇದು ಒಂದು ಸರ್ಕ್ಯೂಟ್. ಈ ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ಈ ಪಾರ್ಟ್ ಇದು ಸ್ವಿಚ್ ಅಂತೀವಿ. ಸೊ ಸ್ವಿಚ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಐದರ್ ಆನ್ ಆರ್ ಆಫ್ ಕಂಡೀಷನ್ಸ್ಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ರೆಸಿಸ್ಟರ್. ಸೊ ರೆಸಿಸ್ಟರ್ ಅಂದರೆ ಡಿವೈಸ್, ರೆಸಿಸ್ಟೆನ್ಸ್ ಅಂದರೆ ಪ್ರಾಪರ್ಟಿ. ಸೊ ವಾಟ್ ಈಸ್ ದ ಫಂಕ್ಷನ್ ಆಫ್ ರೆಸಿಸ್ಟರ್ ಕೇಳಿದ್ರೆ ಇಟ್ ಅಪೋಸ್ ದ ಫ್ಲೋ ಆಫ್ ಕರೆಂಟ್. ಕರೆಂಟ್ನ ಏನಾಗುತ್ತೆ ಅಂದರೆ ಅಪೋಸ್ ಮಾಡುತ್ತೆ. ಎಸ್ ಐ ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಇಸ್ ಓಮ್ಸ್ ಅಂತೀವಿ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂದರೆ ಬ್ಯಾಟ್ರೀಸ್ ಕನೆಕ್ಟ್ ಮಾಡ್ತಾರೆ. ಬ್ಯಾಟ್ರಿ ಅಂದರೆ ಲೈಕ್ ಸಪ್ಲೈ ವೋಲ್ಟೇಜ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಡಿವೈಸ್ ಇದೆ. ಏನು ಡಿವೈಸ್ ಅಂದರೆ ದಟ್ ಈಸ್ ಆ್ಯಮೀಟರ್ ಅಂತೀವಿ. ಸೊ ಇದೇನಾಗುತ್ತೆ ಅಂದರೆ ಆ್ಯಮೀಟರ್. ಸೊ ವಾಟ್ ಈಸ್ ದ ಫಂಕ್ಷನ್ ಆಫ್ ಆ್ಯಮೀಟರ್ ಮೀನ್ಸ್ ಯೂಸ್ಡ್ ಟು ಮೆಷರ್ ದ ಕರೆಂಟ್ ಇನ್ ಎ ಸರ್ಕ್ಯೂಟ್. ಒಂದು ಸರ್ಕ್ಯೂಟಲ್ಲಿ ಕರೆಂಟ್ ವ್ಯಾಲ್ಯೂನ ಮೆಷರ್ ಮಾಡಬೇಕಂದ್ರೆ ಆ್ಯಮೀಟರ್ ಯೂಸ್ ಮಾಡ್ತೀವಿ. ಸರಿನಾ? ಸೊ ಇವಾಗ ಏನಾಗುತ್ತೆ ಅಂದರೆ ನೋಡಿ, ವಿ ನೋ ದ ಕಾನ್ಸೆಪ್ಟ್. ಸೊ ನಮ್ಗೆ ಕಾನ್ಸೆಪ್ಟ್ ಏನು? ದ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರೊಫೆಷನಲ್ ಟು ವೋಲ್ಟೇಜ್ ಆ್ಯಂಡ್ ಇನ್ವರ್ಸ್ಲಿ ಪ್ರೊಫೆಷನಲ್ ಟು ದ ರೆಸಿಸ್ಟೆನ್ಸ್. ಇದು ಓಮ್ಸ್ ಲಾದ ಕಾನ್ಸೆಪ್ಟ್. ಓಕೆ, ಇದು ಎರಡು ಇಂಪಾರ್ಟೆಂಟ್. ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್, ಅದು ಇಂಪಾರ್ಟೆಂಟ್. ಸರಿನಾ? ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ಓಕೆ, ಇದು ಕಾನ್ಸ್ಟೆಂಟ್ ಟೆಂಪ್ರೇಚರಲ್ಲಿ ಮಾತ್ರ ಏನಾಗುತ್ತೆ ಅಂದರೆ ಈ ಕಂಡೀಷನ್ಸ್ ವರ್ಕ್ ಆಗುತ್ತೆ. ಓಕೆ, ಸೊ ಫಸ್ಟ್ ನೋಡಿ, ಇದು ವೋಲ್ಟೇಜ್. ಫಾರ್ ಎಕ್ಸಾಂಪಲ್ ಒಂದೊಂದು ಬ್ಯಾಟ್ರಿಗೆ ಏನಾಗುತ್ತೆ ಅಂದರೆ ಲೈಕ್ ಸಪ್ಲೈಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದು 5 ವೋಲ್ಟೇಜ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅನದರ್ ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವಿ. ಇದು 5 ವೋಲ್ಟೇಜ್, ಇದು 5 ವೋಲ್ಟೇಜ್, ಇದು 5 ವೋಲ್ಟೇಜ್. ಓಕೆ, ನನಗೆ ವೋಲ್ಟೇಜ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಈ ಆ್ಯಮೀಟರ್ನಲ್ಲಿ ಕರೆಂಟ್ ವ್ಯಾಲ್ಯೂನ ನೋಡಿ. ಓಕೆ, ಅಬ್ಸರ್ವ್ ಮಾಡಿ. ಸೊ ವೋಲ್ಟೇಜ್ ನಾನು ಇನ್ಕ್ರೀಸ್ ಮಾಡಿದ್ರೆ ಕರೆಂಟ್ ವ್ಯಾಲ್ಯೂ ನೋಡಿ, ಈಗ 5 ವೋಲ್ಟೇಜಾ, ನೆಕ್ಸ್ಟ್ ಇನ್ನೊಂದು 5 ವೋಲ್ಟೇಜ್, ನೆಕ್ಸ್ಟ್ ಇನ್ನೊಂದು 5 ವೋಲ್ಟೇಜ್. ಈ ಥರ ವೋಲ್ಟೇಜ್ ಇನ್ಕ್ರೀಸ್ ಮಾಡಿದ್ರೆ ಈ ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದು 0 ಟು ಒಂದು 30 ಆಂಪಿಯರ್ ಇಲ್ಲ 30 ಮಿಲಿ ಆಂಪಿಯರ್ ಇಟ್ಕೊಳ್ಳಿ.
ಸೊ ಅವಾಗ ಏನಾಗುತ್ತೆ, ವೋಲ್ಟೇಜ್ ಇನ್ಕ್ರೀಸ್ ಮಾಡಿದ್ರೆ ಕರೆಂಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ರೆಸಿಸ್ಟೆನ್ಸ್ ನೋಡಿ, ಈಗ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಮಾಡಿದ್ರೆ ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ ನೋಡಿ. ಸೊ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಇದು 2 ಕಿಲೋ ಓಮ್ಸ್, ನೆಕ್ಸ್ಟ್ ಇದು ಒಂದು 3 ಕಿಲೋ ಓಮ್ಸ್, ನೆಕ್ಸ್ಟ್ ರೆಸಿಸ್ಟರ್ ಒಂದು 4 ಕಿಲೋ ಓಮ್, ಈ ಥರ ಇರುತ್ತೆ ಅಂದ್ಕೊಳ್ಳಿ. ನಾನು ರೆಸಿಸ್ಟರ್ ಆ್ಯಡ್ ಮಾಡಿದ್ರೆ, ಸೊ ರೆಸಿಸ್ಟರ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ವಾಟ್ ಅಬೌಟ್ ದ ಕರೆಂಟ್ ವ್ಯಾಲ್ಯೂ, ಆ್ಯಮೀಟರಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ ನೋಡಿ. ಸೊ ಅವಾಗ ಏನಾಗುತ್ತೆ ಅಂದರೆ ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಡಿಕ್ರೀಸ್ ಆಗುತ್ತೆ. ಸೊ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಕರೆಂಟ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ, ವೋಲ್ಟೇಜ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ. ದ ಮೇನ್ ಕಾನ್ಸೆಪ್ಟ್ ಏನಂದರೆ ದ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವೋಲ್ಟೇಜ್ ಆರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತೀವಿ. ದ ಕರೆಂಟ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ರೆಸಿಸ್ಟೆನ್ಸ್ ಅಂತೀವಿ. ಓಕೆ, ನೆಕ್ಸ್ಟ್ ಸೊ ಲಿಸನ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ವೋಲ್ಟೇಜ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಕರೆಂಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಸೊ ಕರೆಂಟ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂದರೆ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಇರುತ್ತೆ. ಕರೆಂಟ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಏನಾಗುತ್ತೆ ಅಂದರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಕಡಿಮೆ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಓಕೆ, ಇದು ಓಮ್ಸ್ ಲಾ, ಸರಿನಾ. ಸೊ ನೆಕ್ಸ್ಟ್ ಇದರಲ್ಲಿ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಏನಿದೆ, ನೆಕ್ಸ್ಟ್ ಅಪ್ಲಿಕೇಶನ್ಸ್ ಏನಿದೆ ಅಂತ ಕೇಳ್ಬೋದು. ಓಕೆ, ದ ಓಮ್ಸ್ ಲಾ ಈಸ್ ಹೆಲ್ಪ್ಸ್ ಇನ್ ಡಿಟರ್ಮೈನಿಂಗ್ either voltage, current or impedance or resistance. ಓಕೆ, ಈ ಓಮ್ಸ್ ಲಾ ಅಂದರೆ ನಮ್ಗೆ ಫಾರ್ಮುಲಾ ಗೊತ್ತು, V = I × R, ಸರಿನಾ. ಸೊ 3 ಪ್ಯಾರಾಮೀಟರ್ಸ್ ಇದೆ, ವೋಲ್ಟೇಜ್, ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇದೆ. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ ವಿ ಕ್ಯಾನ್ ಫೈಂಡ್ ಔಟ್ ಐದರ್ ವೋಲ್ಟೇಜ್ನ ಮೆಷರ್ ಮಾಡ್ಬೋದು, ಆರ್ ಅದರ್ವೈಸ್ ಕರೆಂಟ್ ಮೆಷರ್ ಮಾಡ್ಬೋದು, ಆರ್ ಅದರ್ವೈಸ್ ಇಂಪಿಡೆನ್ಸ್ ಆರ್ ರೆಸಿಸ್ಟೆನ್ಸ್, ಬೋತ್ ಆರ್ ಸೇಮ್ ಓನ್ಲಿ. ಸೊ ಇಂಪಿಡೆನ್ಸ್ ಅಂದ್ರೂ ಏನಾಗುತ್ತೆ ಅಂದರೆ ಇದು ಕರೆಂಟ್ನ ಏನಾಗುತ್ತೆ ಅಂದರೆ ಅಪೋಸ್ ಮಾಡೋದು. ಇಂಪಿಡೆನ್ಸ್ ಏನಂತೀವಿ, ಝಟ್ಟನ್ನು ಡಿನೋಟ್ ಮಾಡ್ತೀವಿ. ಓಕೆ, ಸೊ ಇಂಪಿಡೆನ್ಸ್ ಆರ್ ರೆಸಿಸ್ಟೆನ್ಸ್ ಆಫ್ ಎನಿ ಲೀನಿಯರ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ವೆನ್ ದ ಅದರ್ 2 ಕ್ವಾಂಟಿಟೀಸ್ ಆರ್ ನೋನ್ ಟು ಅಸ್. ಅಂದರೆ ಈಗ V = I × R, ಇದು ಫಾರ್ಮುಲಾ, ಓಮ್ಸ್ ಲಾ ಫಾರ್ಮುಲಾ. ಸೊ ಇದರಲ್ಲಿ 3 ಪ್ಯಾರಾಮೀಟರ್ಸ್ ಇದೆ, ಒನ್ ಈಸ್ ವೋಲ್ಟೇಜ್, ಕರೆಂಟ್, ರೆಸಿಸ್ಟೆನ್ಸ್. ಇದು ಮೂರಲ್ಲಿ ಎನಿ 2 ವ್ಯಾಲ್ಯೂ ನಮಗೂ ಗೊತ್ತಿರುತ್ತೆ ಇಟ್ಕೊಳ್ಳಿ. ಸೊ ಇನ್ನೊಂದು ಅನ್ನೋನ್ ವ್ಯಾಲ್ಯೂನ ಏನಾಗುತ್ತೆ ಅಂದರೆ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ಅದನ್ನೇ ಈ ಪಾಯಿಂಟಲ್ಲಿ ಕೊಟ್ಟಿದ್ದೀವಿ. ಬೈ ಯೂಸಿಂಗ್ ದ ಓಮ್ಸ್ ಲಾ ವಿ ಕ್ಯಾನ್ ಫೈಂಡ್ ಔಟ್ ಐದರ್ ವೋಲ್ಟೇಜ್, ಕರೆಂಟ್, ರೆಸಿಸ್ಟೆನ್ಸ್ ಆರ್ ಇಂಪಿಡೆನ್ಸ್ ವೆನ್ ಅದರ್ 2 ಕ್ವಾಂಟಿಟೀಸ್ ನೋನ್ ಟು ಅಸ್. ಫಾರ್ ಎಕ್ಸಾಂಪಲ್ ಈ ಫಾರ್ಮುಲಾ ನೋಡಿ, ಈಗ I ವ್ಯಾಲ್ಯೂ ಏನಾಗುತ್ತೆ ಅಂದರೆ 2 ಆಂಪಿಯರ್ ಕೊಟ್ಟಿದ್ದಾರೆ, R ವ್ಯಾಲ್ಯೂ ಏನಾಗುತ್ತೆ ಅಂದರೆ 5 ಓಮ್ಸ್ ಕೊಟ್ಟಿದ್ದಾರೆ. ಓಕೆ, I = 2 ಆಂಪಿಯರ್, R = 5 ಓಮ್ಸ್. ಫೈಂಡ್ ಔಟ್ ದ ವೋಲ್ಟೇಜ್ ಕೇಳಿದ್ರೆ ಈ ಫಾರ್ಮುಲಾ ನೋಡಿ. ಸೊ I ವ್ಯಾಲ್ಯೂ ಏನಾಗುತ್ತೆ 2 × R ವ್ಯಾಲ್ಯೂ 5. ಸೊ 2 5 ಏನಾಗುತ್ತೆ 10. ವೋಲ್ಟೇಜ್ SI ಯೂನಿಟ್ ಈಸ್ ವೋಲ್ಟನ್ ಆಗುತ್ತೆ. ಸೊ ಈಗ 2 ವ್ಯಾಲ್ಯೂಸ್ ಗೊತ್ತಿದ್ರೆ ಅನ್ನೋನ್ ವ್ಯಾಲ್ಯೂ ವೋಲ್ಟೇಜ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಫೈಂಡ್ ಔಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಇಟ್ ಆಲ್ಸೋ ಮೇಕ್ಸ್ ದ ಪವರ್ ಕ್ಯಾಲ್ಕುಲೇಷನ್ ಸಿಂಪ್ಲರ್. ಓಕೆ, ಸೊ ಪವರ್ ಕ್ಯಾಲ್ಕುಲೇಟ್ ಮಾಡೋದು ಏನಾಗುತ್ತೆ ಅಂದರೆ ತುಂಬ ಈಸಿ ಬೈ ಯೂಸಿಂಗ್ ದ ಓಮ್ಸ್ ಲಾ. ಸೊ ಪವರ್ ಕ್ಯಾಲ್ಕುಲೇಟ್ ಮಾಡೋದು ಫಾರ್ಮುಲಾ ನೋಡಿ. ಸೊ ಪವರ್ P = V × I, ಇದು ಜನರಲ್ ಫಾರ್ಮುಲಾ. ಓಕೆ, ಸೊ ಪವರ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಪ್ರಾಡಕ್ಟ್ ಆಫ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ ಅದು ಪವರ್ ವ್ಯಾಲ್ಯೂ ಸಿಗುತ್ತೆ. ಸೊ ಈಗ ಏನಾಗುತ್ತೆ ಅಂದರೆ ಓಮ್ಸ್ ಲಾ ಯೂಸ್ ಮಾಡಿ P = V × I, ಇದು ಒಂದು. ಇನ್ನೊಂದು ನೋಡಿ, ಇದು ಬರೆದು ಇಟ್ಕೊಳ್ಳಿ. ಓಕೆ, V × I ಆಗುತ್ತೆ. ಸೊ ಅಕಾರ್ಡಿಂಗ್ ಟು ಓಮ್ಸ್ ಲಾ ಇಲ್ಲಿ V ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, V = I × R ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಸರಿನಾ. ಸೊ I × R × I = ಸೊ I × R × I ಇದೆ. ಸೊ I × I ಏನಾಗುತ್ತೆ I² × R ಆಗುತ್ತೆ. ಸೊ ಪವರ್ P = I² × R, ಇದು ಒಂದು ಫಾರ್ಮುಲಾ, ಸರಿನಾ. ನೆಕ್ಸ್ಟ್ ಇಲ್ಲಿ V ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ, ಇಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಅಕಾರ್ಡಿಂಗ್ ಟು ಓಮ್ಸ್ ಲಾ V = I × R, ನನಗೆ I ವ್ಯಾಲ್ಯೂ ಮಾತ್ರ ಬೇಕಂದರೆ V / R ಆಗುತ್ತೆ. ಓಕೆ, ಇಲ್ಲಿ I ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, I = V / R. ಸೊ V × V / R ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿ, V × V ಏನಾಗುತ್ತಪ್ಪ V² / R ಆಗುತ್ತೆ. ಸೊ P = V² / R, ಇದು ಅನದರ್ ಫಾರ್ಮುಲಾ. ಸೊ ಪವರ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಏನಾಗುತ್ತೆ ಅಂದರೆ ನಮಗೆ 3 ಫಾರ್ಮುಲಾಸ್ ಇದೆ. ಸೊ ಫಸ್ಟ್ ಒನ್ ಈಸ್ ವೋಲ್ಟೇಜ್ ಮತ್ತು ಕರೆಂಟ್ ಕೊಟ್ಟರೆ, ಸೊ ಈಗ ಪ್ರಾಬ್ಲಮ್ನಲ್ಲಿ ಏನಾಗುತ್ತೆ ಅಂದರೆ ವೋಲ್ಟೇಜ್ ಕರೆಂಟ್ ಕೊಟ್ಟರೆ ಪವರ್ ವ್ಯಾಲ್ಯೂ ಇದು ಕ್ಯಾಲ್ಕುಲೇಟ್ ಮಾಡೋದು, ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಫಾರ್ಮುಲಾ ನೋಡಿ. ಸೊ P = I² × R. ಸೊ ಇಫ್ ಯು ನೋ ದಟ್ ಕರೆಂಟ್ ವ್ಯಾಲ್ಯೂ, ನನಗೊಂದು ಫಾರ್ ಎಕ್ಸಾಂಪಲ್ ಸಮ್ ಕೇಸಸ್ನಲ್ಲಿ ಕರೆಂಟ್ ವ್ಯಾಲ್ಯೂ ಕೊಟ್ಟಿರ್ತಾರೆ,
ಆರ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೊ ಪವರ್ ಕ್ಯಾಲ್ಕುಲೇಟ್ ಮಾಡೋದು ಈ ಫಾರ್ಮುಲಾ. ಫಾರ್ ಎಕ್ಸಾಂಪಲ್ ಐ ಈಕ್ವಲ್ ಟು 2 ಆಂಪಿಯರ್, ಆರ್ ಈಕ್ವಲ್ ಟು 5 ಓಮ್ಸ್, ಫೈಂಡ್ ಔಟ್ ದ ಪವರ್ ವ್ಯಾಲ್ಯೂನ ಕೇಳ್ಬೋದು. ಸೊ ಅವಾಗ ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀರಾ ಅಂದರೆ ಅಕಾರ್ಡಿಂಗ್ ಟು ದ ಗಿವನ್ ಡೇಟಾ ಐ ಆರ್ ಇದೆ. ಸೊ ಐ ಸ್ಕ್ವೇರ್ ಇಂಟು ಆರ್ ಈ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಐ ವ್ಯಾಲ್ಯೂ ಏನಾಗುತ್ತೆ 2 ಸ್ಕ್ವೇರ್ ಇಂಟು 5, ಸೊ 4 ಇಂಟು 5 ಆಗುತ್ತೆ. ಸೊ 20, ಎಸ್ ಐ ಯೂನಿಟ್ ಆಫ್ ಪವರ್ ಈಸ್ ವ್ಯಾಟ್ನಾಗುತ್ತೆ. ಸೊ ಈ ಥರ ಸರಿನಾ, ನ್ಯೂಮರಿಕಲ್ಸ್ನಲ್ಲಿ ಈ ಫಾರ್ಮುಲಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಅನದರ್ ಫಾರ್ಮುಲಾ ಲೈಕ್ ಥರ್ಡ್ ಫಾರ್ಮುಲಾ ನೋಡಿದ್ರೆ ಪಿ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡ್ ಬೈ ಆರ್. ಫಾರ್ ಎಕ್ಸಾಂಪಲ್ ವಿ ಈಕ್ವಲ್ ಟು 50 ವೋಲ್ಟೇಜ್, ನೆಕ್ಸ್ಟ್ ಆರ್ ಈಕ್ವಲ್ ಟು 10 ಓಮ್ಸ್, ಫೈಂಡ್ ಔಟ್ ದ ಪವರ್ನ ಕೇಳ್ಬೋದು. ಸೊ ಅವಾಗ ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀರ ಅಂದರೆ ಪಿ ಈಕ್ವಲ್ ಟು ವಿ ಸ್ಕ್ವೇರ್, ವಿ ಅಂದರೆ 50 ಸ್ಕ್ವೇರ್ ಡಿವೈಡ್ ಬೈ ಆರ್ ವ್ಯಾಲ್ಯೂ 10 ಆಗುತ್ತೆ. 50 ಸ್ಕ್ವೇರ್ ಅಂದರೆ 5 5 ಆರ್ 25, ನೆಕ್ಸ್ಟ್ ಏನಾಗುತ್ತೆ ಅಂದರೆ 10 ಆಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ ಪವರ್ ಈಕ್ವಲ್ ಟು 250 ವ್ಯಾಟ್ಸ್ನ ಆಗುತ್ತೆ. ಓಕೆ, ಸೊ ಈ ಥರ ಇದೇನಾಗುತ್ತೆ ಅಂದರೆ ಪವರ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ನೀವು ಇಂಪಾರ್ಟೆಂಟ್ ನೀವು ತಿಳ್ಕೊಳ್ಳೋದು ಏನಾಗುತ್ತೆ ಅಂದರೆ ಈ ಫಾರ್ಮುಲಾ ಇಂಪಾರ್ಟೆಂಟ್. ನೆಕ್ಸ್ಟ್ ಪಿ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಆರ್ ಈ ಫಾರ್ಮುಲಾ, ನೆಕ್ಸ್ಟ್ ಪಿ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡ್ ಬೈ ಆರ್. ಸೊ ಬೇಸ್ಡ್ ಆನ್ ದೀಸ್ 3 ಫಾರ್ಮುಲಾ ದೇ ಮೇ ಕ್ಯಾನ್ ಆಸ್ಕ್ ನ್ಯೂಮರಿಕಲ್ಸ್ ಆಲ್ಸೋ. ಓಕೆ, ಸೊ ಸಿಂಪಲ್, ಏನಾವುದು ಒಂದು ವ್ಯಾಲ್ಯೂ, ಈಗ 3 ಪ್ಯಾರಾಮೀಟರ್ಸ್ನಲ್ಲಿ ಎನಿ 2 ವ್ಯಾಲ್ಯೂ ಶುಡ್ ಬಿ ಗಿವನ್, ಯು ಹ್ಯಾವ್ ಟು ಫೈಂಡ್ ಔಟ್ ಅನ್ನೋನ್ ವ್ಯಾಲ್ಯೂ. ಓಕೆ, ಸೊ ಓಮ್ಸ್ ಲಾ ಯೂಸ್ ಮಾಡಿ ಏನಾಗುತ್ತೆ ಅಂದರೆ ಪವರ್ ಕ್ಯಾಲ್ಕುಲೇಷನ್ಸ್ ತುಂಬ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ನೋಡಿ. Class to be continued. Download TTT Live Learn app to watch more videos.